ಮಾಡ್ತಿದ್ವಿ, ಇರ್ಲಿಕ್ಕೆ ರೊಟ್ಟಿ ಊಟ ಮಾಡ್ತಿದ್ವಿ. ನಮಗೆ ಗೊತ್ತಿಲ್ದಂಗೆ ರೇಷನ್ ಮೂಲಕ ವೀಟ್ ಬಂತು, ನಮ್ಮಲ್ಲಿ ನಮಗೆ ಗೊತ್ತಿಲ್ದಂಗೆ ರೈಸ್ ಬಂತು. ಹಾಗಾಗಿ ಇವತ್ತು ನಮ್ಮ ದೇಶದಲ್ಲಿ ನಮಗೇನು ಹೆಲ್ತ್ ಪ್ರಾಬ್ಲಮ್ ಹೆಚ್ಚಾಗ್ತಾವೆ, ಇದು ಒನ್ ಆಫ್ ದ ಮೇಜರ್ ರೀಸನ್ ವೀಟ್ ಅಂತ ಹೇಳ್ತಾರೆ. ಅದು ನನಗೆ ಗೊತ್ತಿಲ್ಲ ಕರೆ ಸುಳ್ಳು ಅಂತ ಹೇಳಿ. ಆದ್ರೆ ಇವತ್ತು ಒಂದ್ ನಿಮಿಷ ಅಲ್ಲಲ್ಲ, ನನಗೆ ಗೊತ್ತಿಲ್ಲ. ನಾನು ಹೇಳ್ತಾ ಇರೋದು ಇದ್ರ ಬಗ್ಗೆ. ಇವತ್ತು ಒಳ್ಳೆ ಸ್ಕೀಮ್ ನೀವು ಕೂಡ ವಿಚಾರ ಮಾಡಿದ್ರಿ, ಇವತ್ತು ನಮ್ಮ ಸರ್ಕಾರದಲ್ಲಿ ಕೂಡ ಮಾಡ್ತಿದ್ದಾರೆ. ಸಿರಿಧಾನ್ಯಗಳನ್ನ ರೇಷನ್ ಮೂಲಕ ಇಂಟ್ರೊಡ್ಯೂಸ್ ಮಾಡುವಂತ ಅವಶ್ಯಕತೆ ಐತಿ. ಇವತ್ತು ರಾಗಿ ಇಂಟ್ರೊಡ್ಯೂಸ್ ಮಾಡೋದು, ಜೋಳ ಇಂಟ್ರೊಡ್ಯೂಸ್ ಬಗ್ಗೆ ಸರ್ಕಾರ ಇವತ್ತು ಆಲ್ರೆಡಿ ಚಿಂತನೆ ಶುರು ಮಾಡೈತಿ. ಇನ್ನೂ ಶುರು ಮಾಡಿಲ್ಲ, ಶುರು ಮಾಡಿದೆ. ಇದನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡುವಂಥದ್ದು ಅವಶ್ಯಕತೆ. ಬೆಲ್ಲದವ್ರೆ ಒಂದ್ ನಿಮಿಷ, ಪಾಪ ಅನ್ನಭಾಗ್ಯ ಸ್ಕೀಮು, ಅಕ್ಕಿ ಬಗ್ಗೆ, ಗೋಧಿ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರೆ. ಕೇಳಿಸ್ತಾ ಇದೆಯಾ? ಎಲ್ಲ ಮಾತಾಡ್ತಾ ಇದ್ದಾರೆ, ಬಹಳ ಸಂತೋಷ. ನೀವು ಹೇಳಿದ್ರಲ್ಲ, ಹಿಂದೆ ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ ಬೇರೆ ಥರ ಇತ್ತು ಆಹಾರ ಪದ್ಧತಿ. ಹಳ್ಳಿಗಳಲ್ಲಿ ಮಾತ್ರ, ನಮಗೆ ಹಳೆ ಮೈಸೂರಿನಲ್ಲಿ ನಾವು ಅನ್ನ ಉಣ್ತಿದ್ದದು ಹಬ್ಬಗಳು ಅಥವಾ ನೆಂಟರುಗಳು ಬಂದರು ಮಾತ್ರ. ಇಲ್ಲದೆ ಹೋದರೆ ರಾಗಿ ಮುದ್ದೆ ಅಥವಾ ಜೋಳದ ಮುದ್ದೆ ತಿಂತಿದ್ದವು. ಬಟ್ ಭಾಳ ಜನ ಬಡವರುಗಳು ಇರ್ತಿದ್ರಲ್ಲ, ಈ ಬಡವರುಗಳು ಪಾಪ ಅವ್ರ ಮನೆಯಲ್ಲಿ ಅವರು ಅನ್ನ ಮಾಡ್ತಿದ್ದದೇ ಅಪರೂಪ, ಮಾಡ್ತಾನೆ ಇರಲಿಲ್ಲ. ಈಗ ಸಣ್ಣ ಮಕ್ಕಳಿಗೆ ಕಾಯಿಲೆ ಬಂದರೆ ರಾಗಿ ಮುದ್ದೆ ಅಥವಾ ಜೋಳದ ಮುದ್ದೆ ಕೊಡೋಕ್ಕಾಗಲ್ಲ, ಚೆನ್ನಾಗಿ ಬೇಯಿಸಿರ್ತಕ್ಕಂಥ ಅನ್ನ ಕೊಡಬೇಕು. ಅದಕ್ಕೇನು ಮಾಡ್ತಿದ್ರು, ಯಾರ ಮನೆಯಲ್ಲಿ ಅನ್ನ ಮಾಡ್ತಾರೆ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಪಾಪ ಒಂದು ತುತ್ತು ಅನ್ನಕ್ಕೋಸ್ಕರ ಹೋಗಿ ನಿಂತ್ಕೊಳ್ಳೋರು. ನಾನು ಇದನ್ನು ಕಣ್ಣಾರೆ ನೋಡಿದ್ದೆ. ನಾನು ವಿದ್ಯಾರ್ಥಿಯಾಗಿದ್ದಾಗ ಇನ್ನೊಬ್ಬರು ಮನೆ ಹತ್ರ ಬಂದು ಆ ಮಗುಗೋಸ್ಕರ ಅನ್ನಕ್ಕೆ ಬಂದು ನಿಂತ್ಕೊಳ್ಳೋರು. ನಾನು ಅದಕ್ಕೋಸ್ಕರನೇ ಮೊದಲಿಗೆ ನಾವು ಪ್ರಣಾಳಿಕೆಯಲ್ಲಿ ₹1 1 kg ಅಕ್ಕಿ ಕೊಡೋಣ ಅಂತ ಮಾಡೋದು. ಆಮೇಲೆ 2 ವರ್ಷ ಆದಮೇಲೆ ಫ್ರೀ ಮಾಡೋದು ಅಕ್ಕಿನ, 7 kg ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಕ್ಕಂಥದ್ದನ್ನು ಮಾಡೋದು. ಅದ್ರಲ್ಲಿ ಕೇಂದ್ರ ಸರ್ಕಾರದ ಪಾಲು ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಫುಡ್ ಸೆಕ್ಯೂರಿಟಿ ಆಕ್ಟ್ ತಗೊಬಂದದ್ದು ಮನಮೋಹನ್ ಸಿಂಗ್ ಅವರಿದ್ದಂಥ ಕಾಲದಲ್ಲಿ ತಗೊಬಂದಿದ್ದದ್ದು. ಅದರಲ್ಲಿ ₹3 ಅವ್ರು ಕೊಡ್ತಾರೆ ಅಕ್ಕಿನ, ಕೇಂದ್ರ ಸರ್ಕಾರದವರು. ನಾವು ಆ ₹3 ನಾವು ಭರಿಸ್ಬೇಕು, ರಾಜ್ಯ ಸರ್ಕಾರ. ಅವರು 5 kg ಮಾತ್ರ, 2 kgಗೆ ನಾವು ಪೂರ ದುಡ್ಡು ಕೊಡಬೇಕು. ಓವರ್ ಅಂಡ್ ಅಬೌವ್ 5 kgs ಇದೆಯಲ್ಲ, ಅದಕ್ಕೆ ಪೂರ ಹಣ ಹಾಕಬೇಕು. 5 kg ಮಾತ್ರ ₹3 ಕೊಡ್ತಾರೆ. 2 kgಗೆ ನಾವು ಎಷ್ಟು ಅಕ್ಕಿ ಮಾರ್ಕೆಟ್ನಲ್ಲಿದೆ ರೇಟು ಅಷ್ಟು ದುಡ್ಡು ಕೊಡಬೇಕು. ಸುಮಾರು 4,000 ಕೋಟಿ ರೂಪಾಯಿಯನ್ನ ಈ ಫುಡ್ ಸಬ್ಸಿಡಿಗೆ ಕೊಡ್ತಾ ಇದ್ದು. ಸುಮಾರು 4,000 ಕೋಟಿ ರೂಪಾಯಿಗಳನ್ನು ಫುಡ್ ಸಬ್ಸಿಡಿಗೆ ಕೊಡ್ತಾ ಇದ್ದು. ಅದು ನೋಡಿದ ಮೇಲೆ ನಾವು ನಮ್ಮ ರಮೇಶ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಪ್ರಣಾಳಿಕೆ ತಯಾರು ಮಾಡಿದ್ದು. ನಾನು ಪ್ರಮಾಣ ವಚನ ಸ್ವೀಕಾರ ಮಾಡೋದು 1 ಗಂಟೆನಲ್ಲಿ ಈ ಕಾರ್ಯಕ್ರಮ ಘೋಷಣೆ ಮಾಡಿದೆ, ಅನ್ನಭಾಗ್ಯ ಕಾರ್ಯಕ್ರಮ ಘೋಷಣೆ ಮಾಡಿದೆ. ಯಾಕಂತಂದ್ರೆ ಅದು ನನಗೆ ವಿದ್ಯಾರ್ಥಿ ದಶೆಯಲ್ಲಿ ನೋಡಿದ್ನಲ್ಲ, ಕಣ್ಣಿಗೆ ಅದು ಇತ್ತು. ಜೊತೆಗೆ ಫುಡ್ ಸೆಕ್ಯೂರಿಟಿ ಆಕ್ಟ್ ಕೂಡ ಜಾರಿನಲ್ಲಿತ್ತು, ಎಲ್ಲ ದೇಶದಲ್ಲಿ ಜಾರಿ ಇತ್ತು. ಪುನಃ ಜಾರಿ ಆಯಿತು. ಸೊ ಅದರಿಂದ ನಮ್ಮ ಸರ್ಕಾರ 7 kg ಅಕ್ಕಿ ಕೊಡ್ತಿದ್ವಲ್ಲ, ಈಗ ನೀವು ಅದಕ್ಕೆ 5 kg ಮಾಡಿಬಿಟ್ಟಿದ್ದೀರಿ. ಬೆಲ್ಲದವ್ರೆ 5 kg ಮಾಡಿಬಿಟ್ಟವ್ರೆ. ನೀವು ಒತ್ತಾಯ ಮಾಡುವಾಗ ಹೇಳಿ, ನೀವು ಜಾಸ್ತಿ ಮಾಡಿಯಪ್ಪ, 7 kgನಾರು ಇಡಿ ಅಂತ ಹೇಳಿ. ಈಗ ಅದೇನೋ 1 kg ಅಕ್ಕಿ ಕೊಡ್ತೀವಿ ಅಂತ ರಾಜ್ಯಪಾಲರು ಭಾಷಣದಲ್ಲಿ ಹೇಳಿದ್ರು. ಈಗ ಇಲ್ಲ, ಜೋಳ ಕೊಡ್ತೀವಿ ಅಥವಾ ಗೋಧಿ ಕೊಡ್ತೀವಿ. ಮತ್ತೆ ನೀವು ಹೇಳಿದ್ರಲ್ಲ, ಗೋಧಿ ತಿಂದರೆ ಅಕ್ಕಿ ತಿಂದರೆ ಕಾಯಿಲೆ ಬರ್ತದೆ ಅಂತ. ಅದು ವೈಜ್ಞಾನಿಕವಾಗಿ ಪ್ರೂವ್ ಆಗಿರ್ತಕ್ಕಂಥದ್ದಲ್ಲ. ಕಾರ್ಬೋಹೈಡ್ರೇಟು ಗೋಧಿನಲ್ಲೂ ಇರ್ತದೆ, ಅಕ್ಕಿನಲ್ಲೂ ಇರ್ತದೆ, ರಾಗಿನಲ್ಲೂ ಇರ್ತದೆ, ಸಿರಿಧಾನ್ಯಗಳಲ್ಲೂ ಕೂಡ ಇರ್ತದೆ. ಜಾಸ್ತಿ ಇರ್ತದೆ ಅಷ್ಟೇ.
ಅಕ್ಕಿನಲ್ಲಿ ಸ್ವಲ್ಪ ಜಾಸ್ತಿ ಇರ್ತದೆ, ಗೋಧಿನಲ್ಲಿ ಜಾಸ್ತಿ ಇರ್ತದೆ. ಆಂಧ್ರ ಮತ್ತು ಕೇರಳ ಕಂಪ್ಲೀಟ್ ಅಕ್ಕಿನೇ ತಿಂತಾರೆ ಅವ್ರು. ಇಲ್ಲಿ ಮಂಗಳೂರಿನವರು ಅಷ್ಟೇ ಅಕ್ಕಿನೇ ಜಾಸ್ತಿ ತಿನ್ನೋದು. ಅದರಿಂದ ಕಾರ್ಬೋಹೈಡ್ರೇಟ್ ಈ ಧಾನ್ಯಗಳಲ್ಲಿ ಜಾಸ್ತಿ ಇರ್ತದೆ, ಸಿರಿಧಾನ್ಯಗಳಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಇರ್ತದೆ. ಸಿರಿಧಾನ್ಯಗಳಲ್ಲೂ ಕಾರ್ಬೋಹೈಡ್ರೇಟ್ ಇರ್ತದೆ, ಅಕ್ಕಿನಲ್ಲೂ ಕಾರ್ಬೋಹೈಡ್ರೇಟ್ ಇರ್ತದೆ, ಗೋಧಿನಲ್ಲೂ ಕಾರ್ಬೋಹೈಡ್ರೇಟ್ ಇರ್ತದೆ, ರಾಗಿನಲ್ಲೂ ಕಾರ್ಬೋಹೈಡ್ರೇಟ್ ಇರ್ತದೆ, ಜೋಳದಲ್ಲೂ ಕಾರ್ಬೋಹೈಡ್ರೇಟ್ ಇರ್ತದೆ. ನಾವು ಬ್ಯಾಲೆನ್ಸ್ಡ್ ಫುಡ್ ತಿನ್ನಬೇಕು, ಕಾರ್ಬೋಹೈಡ್ರೇಟ್ಸು ಮತ್ತೆ ಪ್ರೋಟೀನ್ಸ್. ಅದಕ್ಕೆ ಬೇಳೆ ಕೊಡ್ತಾ ಇದ್ದದ್ದು ಪ್ರೋಟೀನ್ಸ್ ಇರಲಿ ಅಂತೇಳಿ. ಆ ಪ್ರೋಟೀನ್ಸು ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಮಾಡಿ ಪ್ರೋಟೀನ್ಸ್ ಜಾಸ್ತಿ ತಿಂದರೆ ಅದು ಬ್ಯಾಲೆನ್ಸ್ಡ್ ಫುಡ್ ಆಗ್ತದೆ. ಅದರಿಂದ ಆರೋಗ್ಯ ಚೆನ್ನಾಗಿ ಆಗ್ತದೆ ಅಂತಕ್ಕಂಥದ್ದನ್ನ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಬೆಲ್ಲದವ್ರು ಮುಗಿಸಿ ಕನ್ಕ್ಲೂಡ್ ಮಾಡಿ. ಇಲ್ಲ, ನನ್ನ ತಮ್ಗೆ ಬೇರೆ ಸದಸ್ಯರು ಕನ್ಕ್ಲೂಡ್ ಮಾಡಿ, ಸಮಯ ಇಲ್ಲ. ನಾನು ಯಾವ್ದು ಟೈಮ್ ವೇಸ್ಟ್ ಮಾಡುವಂತ ಟೈಮ್ ವೇಸ್ಟ್ ಮಾತಾಡೋ ಸದಸ್ಯರು ಇದ್ದಾರೆ, ಕನ್ಕ್ಲೂಡ್ ಮಾಡಿ. ನಾನು ದಯಮಾಡಿ ಅಧ್ಯಕ್ಷರನ್ನ ಹೇಳ್ತೀನಿ, ನಾನು ಸದನದಲ್ಲಿ ಯಾರು ನಿಲ್ಲೋದು ಕಡಿಮೆ, ಮಾತಾಡೋದು ಕಡಿಮೆ. ನಾನು ಇವತ್ತು ಬೇರೆ ಬೇರೆ ವಿಷಯಗಳ ಬಗ್ಗೆ, ಬಜೆಟ್ ಬಗ್ಗೆ ಮಾತಾಡ್ಕೊಬರ್ಬೇಕಂದ್ರೆ ಸದನಕ್ಕೆ ಉಪಯೋಗ ಆಗುವಂತ ವಿಷಯಗಳ ಬಗ್ಗೆ ಮಾತಾಡಿದ್ರಲ್ಲ ಇಷ್ಟೋ ತನಕ ಇನ್ನೂ ಮಾತಾಡ್ತೀನಿ. ಬರೀ ಎರಡನೇ ಪಾರ್ಟಿಗೆ ಬಂದಿದ್ದೇನೆ ನಾನೀಗ. ಏನ್ರಿ ಬರೀ ಇದು ಎರಡನೇ ಪಾರ್ಟಿಗೆ ಬಂದಿದ್ದೇನೆ, ಇನ್ನೂ ಪಾಯಿಂಟ್ಸ್ ಅದಾವ. ಇನ್ನೊಮ್ಮೆ ಸದನದಲ್ಲಿ ಇನ್ನೊಂದು ಬೇಡಿಕೆ ಮೇಲೆ ಚರ್ಚೆ ಕನ್ಕ್ಲೂಡ್ ಮಾಡಿ. ಇನ್ನೊಂದು ಟೈಮ್ ಯಾವ ಕೊಡ್ತೀರಿ? ಬೇರೆ ಬೇರೆ ಇಲಾಖೆನೂ ಇದೆ, ಒಂದ್ ಇಲಾಖೆ ಮೇಲೆ ಅಷ್ಟೇ ಅಲ್ಲ, ಬೇರೆ ಬೇರೆ ಇಲಾಖೆ ಇದೆ. ಬೇರೆ ಆಚೆ ಕಡೆ ಸದಸ್ಯರು ಮಾತನಾಡೋರು ಇದ್ದಾರೆ, ದಯವಿಟ್ಟು ಕನ್ಕ್ಲೂಡ್ ಮಾಡಿ. ಆಹಾರದ ಬಗ್ಗೆ ಇದನ್ನ ಇಲ್ಲ, ಈ ರೀತಿ ಮುಂದುವರಿಸಿದ್ರೆ ಆಚೆ ಕಡೆ ಸದಸ್ಯರು ಕರಿಬೇಕಾಗುತ್ತೆ. ದಯವಿಟ್ಟು ಮುಂದೆ ಮುಗಿಸಿ. ಅಂದ್ರೆ ನಾ ಏನ್ ಟೈಮ್ ವೇಸ್ಟ್ ಏನ್ ಮಾಡೇನ್ ಹೇಳ್ರಿ? ಟೈಮ್ ವೇಸ್ಟ್ ಅಲ್ರಿ, ಸಮಯ ಇಲ್ಲಲ್ಲ. ದಯಮಾಡಿ 6 ಗಂಟೆಗೆ ಸಭೆ ಇದೆ, ಅವ್ರಿಗೆ ಮುಗಿಬೇಕಲ್ಲ ಇವತ್ತಿನ ಅಜೆಂಡಾ ಪ್ರಕಾರ. ನಾನು ಒಳ್ಳೆ ವಿಷಯಗಳ ಬಗ್ಗೆ ಸದನದ ಸದಸ್ಯ, ನೀವು ವಿಷಯ ಒಳ್ಳೇದಿಲ್ಲ ಅಂತಲ್ಲ, ಈ ರೀತಿಯಾಗಿ ಮಾತಾಡಿದ್ರಾಗೆ ಇದೇನಿದೆ ಅಲ್ಲ, ನಮ್ಮ ಆ ರೇಷನ್ ಮೂಲಕ ಇವತ್ತೇನ್ ಧಾನ್ಯ ಕೊಡಾತೀವಿ. ನಂದು ವಿನಂತಿ ಅಂದ್ರ ಇಲ್ಲ ಆಗುದ್ರಿ, ಇವತ್ತಾಗಲ್ಲ. ನಂಗೆ ಮಾತಾಡಕರ್ ಕೊಡ್ರಿ. ಇಲ್ಲ ಇವತ್ತು ಕನ್ಕ್ಲೂಡ್ ಮಾಡಿ ನಾ ಬೇರೆ ಸದಸ್ಯರು ಮಾತಾಡಕ್ ಕೊಡುದಿಲ್ಲ, ನೀವು ಕಂಪ್ಲೀಟ್ ಮಾಡಕ್ ಕೊಡುದಿಲ್ಲ ಅಂದ್ರೆ ಹೆಂಗ? ಕಂಪ್ಲೀಟ್ ತಾಸು 1.5 ತಾಸು 2 ತಾಸು ಬೇಕಂದ್ರೆ ಹೆಂಗಾಗ? ಸದನದ ಸಮಯ ನಿಗದಿಪಡಿಸಿರ್ತಾರಲ್ಲ, ಅಲ್ಲ ನೀವೊಬ್ರು ಶುರುವಾತಿಗೆ 5 ನಿಮಿಷದಲ್ಲಿ ಮುಗಿಸಿ. 2 ದಿನದಿಂದ ನಾನು ಅಧ್ಯಕ್ಷರಿಗೆ ಹೇಳಿದ್ದೇನೆ, ನನಗೆ ಟೈಮ್ ಬೇಕಂತೇಳಿ ನಾ ತಯಾರು ಮಾಡ್ಕೊಂಡ್ ಬಂದೇನಿ. ನಾನು 5 ನಿಮಿಷದಲ್ಲಿ ಮುಗಿಸಿ. ಇದರ ಫುಡ್ ಬಗ್ಗೆ ಏನು ನಾವು ಮಾತಾಡ್ತೇವೆ, ಇದ್ರ ರೇಷನ್ದಲ್ಲಿ ಅಕ್ಕಿ ಮತ್ತು ಗೋಧಿ ಜೊತೆ, ವಿಶೇಷವಾಗಿ ಗೋಧಿ ಅಂತೂ ನಮ್ಮ ರಾಜ್ಯದಿಂದ ತರೋದಲ್ಲ, ಅದು ಹೊರಗಿಂದ ತೊಗೊಂಬರ್ತೀವಿ. ಇಲ್ಲಿಯ ದವಸ ಧಾನ್ಯಗಳ